ನಾಗವಾರ ಬಳಿಯ ಮೆಟ್ರೋ ಪಿಲ್ಲರ್ ಕುಸಿತ ಪ್ರಕರಣದ ತನಿಖೆಯನ್ನ ಪೊಲೀಸರು ಪೂರ್ಣಗೊಳಿಸಿದ್ದಾರೆ. ತಾಯಿ ಮಗನ ಸಾವಿಗೆ ಕಾರಣವಾದ ಪಿಲ್ಲರ್ ಬಗ್ಗೆ ಪೊಲೀಸರು 2 ಅಂಶಗಳ ಮೇಲೆ ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಿದ್ಧಪಡಿಸಿದ್ದಾರೆ. ಇದರ ರಿಪೋರ್ಟ್ ಇಲ್ಲಿದೆ ನೋಡಿ. ಮೆಟ್ರೋ ಪಿಲ್ಲರ್ ಕುಸಿದು ತಾಯಿ ಮಗು ಸಾವು ಕೇಸ್ ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಿದ್ಧಪಡಿಸಿದ ಪೊಲೀಸರು. ತಾಯಿ ಮಗನ ದುರಂತಕ್ಕೆ ಕಾರಣವಾದ ಮೆಟ್ರೋ ಪಿಲ್ಲರ್ ಸಂಬಂಧ ಗೋವಿಂದಪುರ ಪೊಲೀಸರು ತನಿಖೆ ಪೂರ್ಣಗೊಳಿಸಿದ್ದಾರೆ. ಹಲವು ವರದಿಗಳ ಅಧ್ಯಯನ, ಅಧಿಕಾರಿಗಳ ವಿಚಾರಣೆ ನಂತರ ಪೊಲೀಸರು ಚಾರ್ಜ್ ಶೀಟ್ ತಯಾರಿಸಿದ್ದಾರೆ. ಹಿರಿಯ ಅಧಿಕಾರಿಗಳ ಪರಿಶೀಲನೆಗೆ ಚಾರ್ಜ್ ಶೀಟ್ ರವಾನಿಸಿದ್ದಾರೆ. ಅಧಿಕಾರಿಗಳ ಸ್ಕ್ರೂಟಿನಿ ಬಳಿಕ ನ್ಯಾಯಾಲಯಕ್ಕೆ ಸಲ್ಲಿಸಲಿದ್ದಾರೆ. ಪೊಲೀಸರು ಪ್ರಮುಖವಾಗಿ 2 ಅಂಶಗಳ ಆಧಾರದಲ್ಲಿ ತನಿಖೆ ನಡೆಸಿದ್ದಾರೆ. ಮೊದಲನೆಯದಾಗಿ ಪಿಲ್ಲರ್ ಪ್ಲಾನ್ ಹಾಗೂ ಎಕ್ಸಿಕ್ಯೂಷನ್ ಮತ್ತು 2ನೇ ಅಂಶ ಪಿಲ್ಲರ್ ಬಳಿ ಕೈಗೊಂಡಿದ್ದ ಸುರಕ್ಷತಾ ಕ್ರಮಗಳ ಬಗ್ಗೆ ತನಿಖೆ ನಡೆಸಲಾಗಿದೆ. ಸುರಕ್ಷತಾ ಕ್ರಮ ಕೈಗೊಳ್ಳದೆ ಕಾಮಗಾರಿ ನಡೆಸಿರುವುದು ಹಾಗೂ ಸುರಕ್ಷತೆ ಕೈಗೊಳ್ಳಲು ನಿರ್ಲಕ್ಷ್ಯ ವಹಿಸಿರುವುದು ಪತ್ತೆಯಾಗಿದೆ. ಸುರಕ್ಷತಾ ಕ್ರಮ ಕೈಗೊಳ್ಳುವ ಅಧಿಕಾರ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಇರುತ್ತೆ. ಪ್ರಾಜೆಕ್ಟ್ ಹೆಡ್ಗೆ ಎಲ್ಲವನ್ನ ನಿರ್ಧರಿಸುವ ಅಧಿಕಾರ ಇರುತ್ತೆ. ಆದರೆ ದುರ್ಘಟನೆಯಲ್ಲಿ ನಿರ್ಲಕ್ಷ್ಯ ಕಂಡು ಬಂದಿದ್ದು ಕಾಮಗಾರಿ ನಡೆಸುತ್ತಿದ್ದ ಹಲವು ಅಧಿಕಾರಿಗಳನ್ನ ಹೊಣೆಯಾಗಿಸಿ ಪೊಲೀಸರು ಚಾರ್ಜ್ ಶೀಟ್ ತಯಾರಿ ನಡೆಸಿದ್ದಾರೆ. ಸುಮಾರು 9 ಅಧಿಕಾರಿಗಳನ್ನ ಘಟನೆಗೆ ಹೊಣೆಯಾಗಿಸಲಾಗಿದೆ. ಮೆಟ್ರೋ ಅಧಿಕಾರಿಗಳು ಈ ರೀತಿಯ ದುರ್ಘಟನೆಗಳು ನಡೆಯುವ ಮುನ್ನ ಎಚ್ಚೆತ್ತುಕೊಂಡರೆ ಉತ್ತಮ. ಘಟನೆ ನಡೆದ ಬಳಿಕ ಚಾರ್ಜ್ ಶೀಟ್ ಹಾಕಿದ್ರೆ ಏನು ಪ್ರಯೋಜನ ಅನ್ನೋದು ಈಗಿರುವ ಪ್ರಶ್ನೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18.